ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ರೇಖಾ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಪಾಟಲ್ಲೇ ಬೆಳೆದಿರೋ ಮೂಲಂಗಿ ಸೊಪ್ಪಿಂದ ಹಾಲು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನನ್ನ ಮಗ ಹಾಕಿರೋದು. ತುಂಬ ಒತ್ತಾಗಿ ಹಾಕ್ಬಿಟ್ಟಿದ್ದಾನೆ ಸೀಡ್ಸು, ಅದಕ್ಕೆ ತುಂಬ ಒತ್ತಾಗಿ ಬೆಳೆದ್ಬಿಟ್ಟಿದೆ. ಕಾಯಿ ಕೂಡ ಬಿಡದಿರೋಷ್ಟು ಜಾಗ ಇಲ್ಲ ಅದಕ್ಕೆ. ಅದರಿಂದ ನಾನು ಸೊಪ್ಪೆ ಕಿತ್ಕೊಂಡು ಹಾಲು ಸಾರು ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಸೊಪ್ಪೆಲ್ಲ ಕಿತ್ಕೊಂಡೆ. ಈಗ ಅದು ಕಿತ್ಕೊಂಡಾದಮೇಲೆ ಈಗ ಮತ್ತೆ ಸೀಡ್ಸ್ ಹಾಕ್ತಾಯಿದ್ದೀನಿ. 15 ಡೇಸ್ಗೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ನೀವು ಒಂದ್ಸರಿ ಬೇಕಾದರೆ ಪಾಟಲ್ಲಿ ಟ್ರೈ ಮಾಡಿ ನೋಡಿ. 15 ಡೇಸ್ಗೆಲ್ಲ ಬಂದುಬಿಡುತ್ತೆ. ಮನೆಯಲ್ಲೇ ಸೊಪ್ಪು ಬೆಳ್ಕೊಂಡು ತಿನ್ಬೋದು, ಪಲ್ಯ ಮಾಡ್ಕೋಬೋದು, ಹಾಲು ಸಾರು ಮಾಡ್ಬೋದು, ಹುಳಿ ಮಾಡ್ಬೋದು. ಈಗ ನಾನು ಸೊಪ್ಪನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕುಕ್ಕರಲ್ಲಿ ಬೇಯೋಕೆ ಇಡ್ತೀನಿ. ಅದ್ರ ಜೊತೆಗೆ ಒಂದು ಮೂಲಂಗಿ ಕೂಡ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ತೀನಿ. ನೀರು ಜಾಸ್ತಿ ಬೇಡ, ಯಾಕಂದರೆ ಸೊಪ್ಪು ಬೇಯಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರೆಸ್ಕೊಳ್ತೀನಿ. ಒಂದು ವಿಷಲ್ ಬರೆಸಿದ್ರೆ ಸಾಕು. ಈಗ ನಾನು ಮಣ್ಣಿನ ಬಾಣಲಿಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಈರುಳ್ಳಿ ಹೆಚ್ಚಾಕ್ತೀನಿ. ಸಣ್ಣಕ್ಕೆ ಹೆಚ್ಚಾಕಿದ್ದೀನಿ. ಇದು ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಮೂಲಂಗಿ ಸೊಪ್ಪಿನ ಹಾಲು ಸಾರು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಾದಮೇಲೆ ಸೊಪ್ಪು ನಾನೇನು ಬೇಯಿಸ್ಕೊಂಡಿರ್ತೀನೋ ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ತೀನಿ. ಈಗ ಸೊಪ್ಪು ಹಾಕ್ತೀನಿ. ಸೊಪ್ಪು ಮೂಲಂಗಿ ಎರಡೂ ಬೇಯಿಸ್ಕೊಂಡಿದ್ದೆ, ಅದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದು ಮೂಲಂಗಿ ಸೊಪ್ಪು ತುಂಬ ಒಳ್ಳೆಯದು. ಪೈಲ್ಸ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಈ ಸೊಪ್ಪು. ಮತ್ತು ಪಲ್ಯ ಎಲ್ಲ ಮಾಡಿಕೊಂಡು ತಿನ್ಬೋದು, ಹುಳಿ ಮಾಡ್ಕೋಬೋದು. ಮತ್ತು ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಮಾಡ್ಕೊಂಡು ತಿನ್ನೋದ್ರಿಂದ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಫ್ರೈ ಆದಮೇಲೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಇದಾದಮೇಲೆ ಖಾರದ ಪುಡಿ, ಅಂದರೆ ನಮ್ಮೂರ ಕಡೆ ಕೂಳೆ ಮೆಣಸಿನಕಾಯಲ್ಲಿ ಅದನ್ನು ಹುರಿದು ಮತ್ತು ಅದ್ರ ಜೊತೆಗೆ ಮೆಣಸು ಸೇರಿಸಿ ಆ ಥರ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ಮತ್ತು ಪುಡಿ ಇಲ್ಲ ಅಂದರೆ ನೀವು ಸಾರಿನ ಪುಡಿ, ಬೇಳೆ ಸಾರಿನ ಪುಡಿ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ತೇನೆ ನಾನು, ಗಟ್ಟಿ ಬರಲಿ ಅಂತ. ಅದನ್ನು ಮೂರು ಸೇರಿಸಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಲು ಮೊದಲೇ ಕಾಯಿಸಿಟ್ಕೊಂಡಿರ್ತೀನಿ. ಸ್ವಲ್ಪ ಹಾಲು, ಒಂದು ಅರ್ಧ ಲೋಟದಷ್ಟು ಹಾಲು ಕಾಯಿಸಿಟ್ಟಾದಮೇಲೆ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಹಾಲು ಸೇರಿಸ್ಕೊಳ್ಳಿ. ಇದು ತುಂಬ ಕುದಿಸೋದು ಬೇಡ, ಸ್ವಲ್ಪ ಕುದ್ರೆ ಸಾಕು, ಇಲ್ಲಾಂದರೆ ಒಡ್ಕೊಂಡು ಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ ಸೊಪ್ಪು. ನೋಡಿ, ಇಷ್ಟಾದರೆ ಸಾಕು. ನಮಸ್ಕಾರ.